ಹಾಯ್ ಸ್ನೇಹಿತರೆ, ಗೌರಿ ಇನ್ಫಾರ್ಮೇಷನ್ಗೆ ಸ್ವಾಗತ. ನಾವಿವತ್ತೊಂದು ಯೂಸ್ಫುಲ್ ಇನ್ಫಾರ್ಮೇಷನನ್ನು ತಂದಿದ್ದೀವಿ. ಏನಪ್ಪ ಅಂದರೆ, ಭಾಗ್ಯಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳಿಗೆ ಮೆಚುರಿಟಿ ಅಮೌಂಟ್ ಸಿಗ್ತಾ ಇದೆ. ಹೌದು, ರಾಜ್ಯದಲ್ಲಿ 2.3 ಲಕ್ಷ ಹೆಣ್ಮಕ್ಳಿಗೆ 35,000 ರೂಗಳು ಸಿಗ್ತಾ ಇದೆ ಸ್ನೇಹಿತರೆ. ಹೌದು, 18 ವರ್ಷದ ಹಿಂದೆ ಯಾರ್ಯಾರು ಮಾಡಿಸಿದ್ರೋ ಅವ್ರಿಗೆಲ್ಲನೂ ಇವಾಗ ಮೆಚುರಿಟಿ ಸಿಗ್ತಾ ಇದೆ. 18 ವರ್ಷಗಳ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ BS ಯಡಿಯೂರಪ್ಪನವರು BJP ಸರ್ಕಾರ ಇದ್ದಂಥ ಟೈಮ್ನಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದ್ದರು. ಈಗ ಆ ಅಮೌಂಟು ಮೆಚುರಿಟಿ ಆಗ್ತಾ ಇದೆ. ಈ ಯೋಜನೆ ಬೆನಿಫಿಷಿಯರಿಗೆ 35,000 ರೂಪಾಯಿ ಸಿಗ್ತಾ ಇದೆ ಸ್ನೇಹಿತರೆ. 2006ರಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಮಾಡಿದಾಗ 2 ವರ್ಷಗಳು, ಆ 2006-07 ಇದೆಲ್ಲ ಆವಾಗ ಮಾಡಿಸಿರೋ ಹೆಣ್ಣು ಮಕ್ಕಳಿಗೆ 35,000 ರೂಪಾಯಿ ಸಿಗ್ತಾ ಇದೆ. ಆಮೇಲೆ ಮಾಡಿಸಿರೋರಿಗೆಲ್ಲ 1 ಲಕ್ಷ ಇದೆ ಸ್ನೇಹಿತರೆ. ಆಮೇಲೆ ಮಾಡಿಸಿರೋ ಬಾಂಡ್ಗಳಿಗೆಲ್ಲ 1 ಲಕ್ಷ ಇದೆ. ಈಗ ಸದ್ಯಕ್ಕೆ 18 ವರ್ಷ ತುಂಬಿರೋದು 2006ರಲ್ಲಿ ಮಾಡಿಸಿರೋರಿಗೆ 35,000 ರೂಪಾಯಿ ಸಿಗ್ತಾ ಇದೆ. ಈ ಯೋಜನೆ 15 ವರ್ಷಗಳಿಂದ ಭಾಗ್ಯಲಕ್ಷ್ಮಿ ಅಂತಲೇ ಇತ್ತು. ಈಗ ಸದ್ಯಕ್ಕೆ 2020-21ರಿಂದ ಸುಕನ್ಯಾ ಸಮೃದ್ಧಿ ಅನ್ನೋ ಹೆಸರಿಗೆ ಬದಲಾಗಿದೆ ಸ್ನೇಹಿತರೆ. ಭಾಗ್ಯಲಕ್ಷ್ಮಿ ಯೋಜನೆಯ ಹಣವನ್ನು ವಾಪಸ್ ಪಡೆಯೋದಕ್ಕೆ ಕೆಲವು ನಿಯಮಗಳನ್ನು ಅನುಸರಿಸಬೇಕು. ಯೋಜನೆಯ ಹಣವನ್ನು ವಾಪಸ್ ಪಡೆಯೋದಕ್ಕೆ ಏನಪ್ಪ ಅಂದರೆ, ಕೆಲವೊಂದು ನಿಯಮಗಳು. ಮೊದಲನೇದಾಗಿ, ಭಾಗ್ಯಲಕ್ಷ್ಮಿ ಯೋಜನೆ ಬೆನಿಫಿಷಿಯರಿ ಇದರೆಲ್ಲ ಕಡ್ಡಾಯವಾಗಿ BPL ರೇಷನ್ ಕಾರ್ಡ್ ಇರಲೇಬೇಕು. ಎರಡನೇದು, 3 ಮಕ್ಕಳಿಗಿಂತ ಜಾಸ್ತಿ ಇರಬಾರ್ದು. ಆ ಕುಟುಂಬದಲ್ಲಿ 3 ಮಕ್ಕಳಿಗಿಂತ ಜಾಸ್ತಿ ಮಕ್ಕಳು ಇರಬಾರ್ದು ಸ್ನೇಹಿತರೆ. ಹೌದು, ಯೋಜನೆಗೆ ರಿಜಿಸ್ಟರ್ ಆಗಿರುವಂಥ ದಾಖಲೆ ಆಗಿದೆಯಲ್ಲ, ಆ ಮಗು ಕಂಪಲ್ಸರಿ 8ನೇ ತರಗತಿ ಓದಿರಬೇಕು. 8ನೇ ತರಗತಿ ಓದಿರೋದು ಶಾಲೆಯಿಂದ ಅಧಿಕೃತವಾಗಿ ದಾಖಲೆನೂ ಸಹ ತಂದು ಕೊಡಬೇಕು ಸ್ನೇಹಿತರೆ. ಹೌದು, ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ, ಭಾಗ್ಯಲಕ್ಷ್ಮಿ ಯೋಜನೆಗೆ ರಿಜಿಸ್ಟರ್ ಆಗಿರೋ ಮಗು ಬಾಲಕಾರ್ಮಿಕಳಾಗಿರಬಾರ್ದು, ಚೈಲ್ಡ್ ಲೇಬರ್ ಆಗಿರಬಾರ್ದು ಸ್ನೇಹಿತರೆ. 18 ವರ್ಷಕ್ಕೆ ಮುಂಚೆ ಎಲ್ಲೂ ಕೆಲಸ ಮಾಡ್ತಾ ಇರಬಾರ್ದು. ನೆಕ್ಸ್ಟು ಇನ್ನೊಂದೇನಪ್ಪ ಅಂದರೆ, ಚೈಲ್ಡ್ ಮ್ಯಾರೇಜು ಆಗಿರಬಾರ್ದು, ಅಂದರೆ ಬಾಲ್ಯ ವಿವಾಹ ಆ ಮಗುಗೆ ಆಗಿರಬಾರ್ದು. ಇದಿಷ್ಟು ನಿಯಮಗಳು. ಇನ್ನೂ ಒಂದು ಏನಪ್ಪ ಅಂದರೆ, ಮಗುವಿನ ಹೆಸರು ಬರ್ತ್ ಸರ್ಟಿಫಿಕೇಟ್ನಲ್ಲಿ ಇರಬೇಕು ಸ್ನೇಹಿತರೆ. ಇದಿಷ್ಟು ಭಾಗ್ಯಲಕ್ಷ್ಮಿ ಯೋಜನೆಗೆ ನೀಡಿರುವಂಥ ನಿಯಮಗಳು ಈಗ ಸದ್ಯಕ್ಕೆ. ಈ ಕಂಟೆಂಟ್ ಏನಾದರೂ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಗೌರಿ ಇನ್ಫಾರ್ಮೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್.